ನಾವಿವತ್ತು ತುಂಗಭದ್ರಾ ಡ್ಯಾಮ್ಗೆ ಬಂದಿದ್ದೀವಿ. ನಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದು ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅವರು. ನೀವು ಸಹಾಯ ನಮ್ಮನ್ನ ಕ್ರಿಯೇಟ್ ಮಾಡಬೇಕಂದ್ರೆ ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರು ಹೇಳ್ತಾರೆ. ನೋಡಿದ್ರಲ್ಲ, ಈ ಇನ್ಸ್ಟಾಗ್ರಾಮ್ ಟ್ರೆಂಡ್ ಆಗ್ತಿರುವಂತ ಮೋಟೋ ಪತ್ಲು ವಿಡಿಯೋಸ್ ನಾನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ. ಅದರಲ್ಲಿ ಬಂದ್ಬಿಟ್ಟು ಬಹಳಷ್ಟು ಜನ ಕಾಮೆಂಟ್ ಅಲ್ಲಿ ಆ ವಿಡಿಯೋ ಕ್ರಿಯೇಟ್ ಆಗ್ತಾ ಇಲ್ಲ, ಕ್ರೆಡಿಟ್ಸ್ ಕೇಳ್ತಾ ಇದೆ ಅಂತ ಬಹಳಷ್ಟು ಜನ ಕಾಮೆಂಟ್ ಅಲ್ಲಿ ತಿಳಿಸಿದ್ರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪಾ ಅಂದ್ರೆ, ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಾಂಪ್ಟ್ ಬಂದ್ಬಿಟ್ಟು 2 ಇರುತ್ತೆ. ಆ ಪ್ರಾಂಪ್ಟ್ ನ ಯಾವ ರೀತಿ ಯೂಸ್ ಮಾಡೋದು ಪ್ಲಸ್ ಕ್ರೆಡಿಟ್ಸ್ ಕೇಳಿದ್ರೆ ಯಾವ ರೀತಿ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಡ್ರಿ. ಇದೇ ರೀತಿ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಗಾಯ್ಸ್, ವಿಡಿಯೋನ ಶುರು ಮಾಡಿ. ಮೊದಲೇದಾಗಿ ಬಂದ್ಬಿಟ್ಟು ನಿಮಗೆ ಈ ಮೋಟೋ ಪತ್ಲು ವಿಡಿಯೋಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮಗೆ 2 ಪ್ರಾಂಪ್ಟ್ ಬೇಕು. ಆ ಪ್ರಾಂಪ್ಟ್ ಬಂದ್ಬಿಟ್ಟು ನಾನು ಮೊದಲೇ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ವಿಡಿಯೋದ ಬಂದ್ಬಿಟ್ಟು ನಾನು ಇಲ್ಲಿ ಲೈಕ್ ಕಾರ್ಡ್ ಅಲ್ಲಿ ಸಹ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ಬೇಕಾದ್ರೆ ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು ಇದೇ ವಿಡಿಯೋದಲ್ಲಿ ಕೆಳಗಡೆ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡಿ. ಅಕಸ್ಮಾತ್ ನಿಮಗೆ ಕಾಮೆಂಟ್ ಓಪನ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆರಾಮಾಗಿ ನಿಮಗೆ ಯೂಸ್ ಮಾಡ್ಕೋಬಹುದು ಆ ಪ್ರಾಂಪ್ಟ್. ಇಲ್ಲಿ 2 ಇಮೇಜಸ್ ಬೇಕಾಗುತ್ತೆ. ಒಂದು ಮೋಟೋ ಪತ್ಲು ಇಮೇಜಸ್ ಪ್ಲಸ್ ಇನ್ನೊಂದು ಬಂದ್ಬಿಟ್ಟು ನೀವು ಯಾವ ಪ್ಲೇಸ್ ಕಳಿಸ್ತೀರೋ ಆ ಪ್ಲೇಸ್ ಇಮೇಜ್ ಬೇಕಾಗುತ್ತೆ. ನೀವು ಮೋಟೋ ಪತ್ಲು ಇಮೇಜಸ್ ನೀವು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಜಸ್ಟ್ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಮೋಟೋ ಪತ್ಲು ಅಂತ ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ ಯಾವ್ದಾದ್ರು ಒಂದು ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಆ ಪ್ರಾಂಪ್ಟ್ ಅಲ್ಲಿ ಬಂದ್ಬಿಟ್ಟು ಮೊದಲೇದಾಗಿ ಇಮೇಜ್ ಪ್ರಾಂಪ್ಟ್ ಅಂತ ಒಂದಿರುತ್ತೆ. ಆ ಪ್ರಾಂಪ್ಟ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಜಸ್ಟ್ ಹೋಗಿ ಚಾಟ್ ಜಿಪಿಟಿ ನ ಓಪನ್ ಮಾಡಿ. ನಾನು ತೋರಿಸ್ತೀನಿ ನೋಡಿ. ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಮೋಟೋ ಪತ್ಲು ಇಮೇಜಸ್ ಪ್ಲಸ್ ಯಾವ ಪ್ಲೇಸ್ ಕಳಿಸ್ಬೇಕಂತಿದ್ರಲ್ಲ ಆ ಪ್ಲೇಸ್ 2 ಇಮೇಜಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2 ಇಮೇಜಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಫಸ್ಟ್ ಪ್ರಾಂಪ್ಟ್ ಇದೆಯಲ್ಲ, ಇಮೇಜ್ ಪ್ರಾಂಪ್ಟ್, ಅದನ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ವೇಟ್ ಮಾಡಿ. ನಿಮಗೆ ಆ ಇಮೇಜಸ್ ಜನರೇಟ್ ಆಗಿ ಬರುತ್ತೆ. ನೋಡೋದಲ್ಲ, ಇಮೇಜ್ ಬಂದ್ಬಿಟ್ಟು ರೆಡಿ ಆಗಿ ಬಂತು. ನೀವು ಜಸ್ಟ್ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ, ಗೂಗಲ್ ಫ್ಲೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ನೀವು ಮೇಲ್ ಐಡಿಯಿಂದ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಅಲ್ಲಿ ನೀವು ಪಕ್ಕದಲ್ಲಿ ನೀವು ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ, ವೇಟ್ ಮಾಡಿ. ವೇಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಇಮೇಜ್ ಆ್ಯಡ್ ಮಾಡೋ ಅಂತ ಕೇಳುತ್ತೆ. ಲೆಫ್ಟ್ ಸೈಡಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋಬೇಕು. ಅದು ಯಾವುದಪ್ಪ ಅಂದರೆ, ನೀವು ಚಾಟ್ ಜಿಪಿಟಿಯಲ್ಲಿ ಡೌನ್ಲೋಡ್ ಮಾಡ್ಕೊಟ್ರಲ್ಲ ಅದನ್ನ ಆ್ಯಡ್ ಮಾಡಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡಿದ್ರೆ ಇಮೇಜು ಅಂತ ಒಂದು ಆಪ್ಷನ್ ಇದೆ. ಇಮೇಜ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಮೇಜು ಪ್ಲಸ್ ವಿಡಿಯೋ ಅಂತ ಒಂದು ಬರುತ್ತೆ. ಅಲ್ಲಿ ನೀವು ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಲಾಸ್ಟಲ್ಲಿ ಒಂದು 10s ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿ 10 ಸೆಕೆಂಡ್ಸ್ ವಿಡಿಯೋ ಜನರೇಟ್ ಆಗುತ್ತೆ ಅಂತ ಬರುತ್ತೆ. 10 ಸೆಕೆಂಡ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೆಕೆಂಡ್ ಪ್ರಾಂಪ್ಟ್ ಇರುತ್ತಲ್ಲ, ವಿಡಿಯೋ ಪ್ರಾಂಪ್ಟು, ಅದನ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಪ್ರಾಂಪ್ಟ್ನ ನೀವು ಪೇಸ್ಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಕೇಳುತ್ತೆ, ವಿಡಿಯೋ ಜನರೇಟ್ ಆಗುತ್ತೆ, ವೇಟ್ ಮಾಡಿ. ನೋಡಿದ್ರಲ್ಲ, ವಿಡಿಯೋ ಬಂದ್ಬಿಟ್ಟು ರೆಡಿಯಾಗಿ ಬಂತು. ನಾನೀಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನಾವಿವತ್ತು ತುಂಗಭದ್ರಾ ಡ್ಯಾಮ್ಗೆ ಬಂದಿದ್ದೀವಿ. ನಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದು ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅವರು. ನೀವು ಸಹಾಯ ನಮ್ಮನ್ನ ಕ್ರಿಯೇಟ್ ಮಾಡಬೇಕಂದ್ರೆ ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರು ಹೇಳ್ತಾರೆ. ನೋಡಿದ್ರಲ್ಲ, ವಿಡಿಯೋ ಸಖತ್ತಾಗಿ ಬಂದಿದೆ. ಬಟ್ ಇದರಲ್ಲಿ ಏನಪ್ಪ ಅಂದ್ರೆ, ನೀವು ಚಾಟ್ ಜಿಪಿಟಿನಲ್ಲಾಗಲಿ ಗೂಗಲ್ ಫ್ಲೋ ಆ್ಯಪಲ್ಲಾಗಲಿ ನೀವು ಡೈಲಿ ಒಂದು 3 ವಿಡಿಯೋಸು ಇಲ್ಲ 4 ವಿಡಿಯೋಸ್ ಅಷ್ಟೇ ಮಾಡೋಕ್ಕಾಗೋದು. ನಿಮಗೆ ಜಾಸ್ತಿ ವಿಡಿಯೋಸ್ ಮಾಡಬೇಕಂದ್ರೆ ಒಂದು 2-3 ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡಿ ಇಟ್ಕೊಳ್ಳಿ. ಬೇಕಂದ್ರೆ ನೀವು ಆರಾಮಾಗಿ ಅದರಲ್ಲಿ ಮಾಡ್ಕೋಬಹುದು. ನೋಡಿದ್ರಲ್ಲ, ವಿಡಿಯೋ ಬಂದ್ಬಿಟ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಇಲ್ಲ ಅಂದ್ರೆ ಕೆಳಗಡೆ ಕಾಮೆಂಟ್ ಇರಿಸಿ, ನಾನು ರಿಪ್ಲೈ ಕೊಡ್ತೀನಿ. ಆ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ಕೊಳ್ರಿ, ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದ ಸಿಗೋಣ. ಎಲ್ರಿಗೂ ಬಾಯ್.